ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 3ನ ಸಾಲ್ವ್ ಮಾಡೋಣ. ಪ್ರೀವಿಯಸ್ 2 ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕಿಂದ ಕ್ವಶನ್ ನಂಬರ್ 1 ಮತ್ತು 2ನ ಸಾಲ್ವ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಉಳಿದಿರ್ತಕ್ಕಂಥ ಕ್ವಶನ್ನಲ್ಲಿ ಡಿಫಿಕಲ್ಟ್ ಟ್ರಾನ್ಸಾಕ್ಷನ್ಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಆಫ್ ಡಿಜಿ ಟ್ರೇಡರ್ಸ್. Jan 1 commenced business with cash rupees 5,000, stock of good rupees 20,000, machinery rupees 10,000 and bills payable rupees 1,000. ಸೊ ಇಲ್ಲೇನಾಗಿದೆ, ಬಿಸ್ನೆಸ್ ಮ್ಯಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ. ಕ್ಯಾಶ್ ಮತ್ತು ಗೂಡ್ಸ್ ಮತ್ತು ಮಷಿನರಿ, ಬಿಲ್ಸ್ ಪೇಬಲ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾವ್ಯಾವ ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ? ಮೊದಲನೇದು ಕಮೆನ್ಸ್ ಬಿಸ್ನೆಸ್ ಅಂತಂದರೆ ಓನರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಯಾವ ಅಕೌಂಟ್ನ ತಗೊಳ್ತೀವಿ ನಾವು? ಮೊದಲನೇದು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಎರಡನೇದು ಕ್ಯಾಶ್ ಅಕೌಂಟ್, ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟು ಸ್ಟಾಕ್, ಥರ್ಡ್ ಅಕೌಂಟ್. ಫೋರ್ತ್ ಅಕೌಂಟ್ ಮಷಿನರಿ. ಫಿಫ್ತ್ ಅಕೌಂಟ್ ಬಂದು ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಂತಂದರೆ ಬಿಲ್ಸ್ ಪೇಬಲ್ ಆರ್ ಶಾರ್ಟ್ ಟರ್ಮ್ ರಿಟರ್ನ್ ಪ್ರಾಮಿಸಸ್ ಟು ಪೇ ಎ ಸ್ಪೆಸಿಫಿಕ್ ಅಮೌಂಟ್ ಆಫ್ ಮನಿ ಆನ್ ಫ್ಯೂಚರ್ ಡೇಟ್. ಅಂದರೆ ನಾವು ಗೂಡ್ಸ್ನ ಬೈ ಮಾಡಿದ್ದೀವಿ, ಬಟ್ ಅಮೌಂಟನ್ನು ಪೇ ಮಾಡಿಲ್ಲ. ಒಂದು ಪ್ರಾಮಿಸರಿ ನೋಟ್ ಕೊಟ್ಬಿಟ್ಟು ಫ್ಯೂಚರ್ ಡೇಟಲ್ಲಿ ಅಮೌಂಟ್ನ ನಾವು ಪೇ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಇದಕ್ಕೆ ನಾವು ಬಿಲ್ಸ್ ಪೇಬಲ್ ಅಂತ ಕರಿತೀವಿ. ಅಂದರೆ ಆಬ್ಲಿಗೇಷನ್ ಟು ಪೇ ಮನಿ ಅಲ್ವಾ, ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಸೊ ಬಿಲ್ಸ್ ಪೇಬಲ್ ಅಂತ ಅಂದರೆ ಏನು? ಫ್ಯೂಚರಲ್ಲಿ ನಾವು ಕೊಡ್ತಕ್ಕಂಥ ಅಮೌಂಟು. ಸೊ ಐಡೆಂಟಿಫೈಯಿಂಗ್ ಅಕೌಂಟ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ? ಕ್ಲಾಸಿಫೈ ಮಾಡೋಣ. ಮೊದಲನೇ ಅಕೌಂಟು ಕ್ಯಾಪಿಟಲ್. ಕ್ಯಾಪಿಟಲ್ನ ಕ್ಲಾಸಿಫೈ ಮಾಡಿದ್ರೆ ಯಾವ ಅಕೌಂಟಲ್ಲಿ ಬರುತ್ತೆ? ಕ್ಯಾಪಿಟಲ್ ವಿಲ್ ಕಮಾಂಡ್ ಕ್ಯಾಪಿಟಲ್ ಅಲ್ವಾ. ಸೊ ಕ್ಯಾಪಿಟಲ್ ಕ್ಲಾಸಿಫೈ ಮಾಡಿದ್ರೆ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಏನು ಅಕೌಂಟ್ ಇದೆ? ಕ್ಯಾಶ್ ಅಕೌಂಟ್ ಇದೆ. ಕ್ಯಾಶ್ ಅಕೌಂಟ್ ಏನಾಗುತ್ತೆ? ಅಸೆಟ್ ಆಗುತ್ತೆ. ನೆಕ್ಸ್ಟು ಸ್ಟಾಕ್ ಅಕೌಂಟು. ಸ್ಟಾಕ್ ಏನು ನಮಗೆ? ಅದು ಸಹ ಅಸೆಟ್ ಆಗುತ್ತೆ. ನೆಕ್ಸ್ಟ್ ಮಷಿನರಿ ಇದೆ. ಮಷಿನರಿ ಅಂದರೂ ಅಸೆಟ್ ಅಲ್ವಾ, ಸೊ ಅದನ್ನು ಸಹ ಅಸೆಟ್ ಆಗುತ್ತೆ. ಬಿಲ್ಸ್ ಪೇಯಬಲ್ ಅಂತಂದರೆ ಫ್ಯೂಚರಲ್ಲಿ ನಾವು ಅಮೌಂಟನ್ನು ಪೇ ಮಾಡಬೇಕಾಗಿರೋ ಅಮೌಂಟ್, ಅಂದರೆ ಇದು ನಮ್ಮಿಂದ ಡ್ಯೂ ಆಗಿದೆ ಅಲ್ವಾ, ಆಬ್ಲಿಗೇಷನ್ ಟು ಪೇ ದ ಮನಿ ಆಸ್ ಅರೈಸ್ಡ್. ಸೊ ಇದು ನಾವೇನಂತ ಕರಿತೀವಿ? ಲಯಬಿಲಿಟಿ ಅಂತ ಕರಿತೀವಿ. ಸೊ ಈಗ ಕ್ಲಾಸಿಫೈ ಆದಮೇಲೆ ಏನು ಮಾಡ್ತೀವಿ? ಡೆಬಿಟ್ ಮತ್ತು ಕ್ರೆಡಿಟ್ ರೂಲ್ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತೇಳಿ. ಸೊ ಇವಾಗ ಕ್ಯಾಪಿಟಲ್, ಓನರ್ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು ಅಂತಂದರೆ ರೂಲ್ ಪ್ರಕಾರ ಯಾವ ಕಡೆ ತೋರಿಸ್ಬೇಕಾಗುತ್ತೆ? ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಕ್ಯಾಪಿಟಲ್ ಬಂದು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಯಾಶ್. ಏನಾಗ್ತಿದೆ ಬಿಸ್ನೆಸ್ಸಲ್ಲಿ? ಓನರ್ ನಮಗೆ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕ್ಯಾಶ್ ಬಂದು ಇನ್ಕ್ರೀಸ್ ಆಗುತ್ತಲ್ವಾ. ಸೊ ಕ್ಯಾಶ್ ಇನ್ಕ್ರೀಸ್ ಆದರೆ ಅಸೆಟ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಅಸೆಟ್ ರೂಲ್ ಪ್ರಕಾರ ಏನು ಹೇಳುತ್ತೆ? ಇನ್ಕ್ರೀಸ್ ಆದರೆ ಡೆಬಿಟಲ್ ರೆಕಾರ್ಡ್ ಮಾಡಿ ಅಂತ ಹೇಳುತ್ತೆ. ಸೊ ಕ್ಯಾಶ್ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಸ್ಟಾಕ್ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ನೆಕ್ಸ್ಟ್ ಮಷಿನರಿ ಅಸೆಟ್ ಅದು ಸಹ ಇನ್ಕ್ರೀಸ್ ಆಗ್ತದೆ. ಸೊ ಈ 3 ಅಸೆಟ್ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ತೀವಿ ನಾವು? ಡೆಬಿಟಲ್ಲಿ ತೋರಿಸ್ತೀವಿ ಅಲ್ವಾ. Jan 1 ಕ್ಯಾಶ್ ಅಕೌಂಟ್ ಡೆಬಿಟ್ 5,000, ಸ್ಟಾಕ್ ಅಕೌಂಟ್ ಡೆಬಿಟ್ 20,000, ಮಷಿನರಿ ಅಕೌಂಟ್ ಡೆಬಿಟ್ 10,000 rupees. ಸೊ ಈ 3 ಅಕೌಂಟ್ ಡೆಬಿಟಲ್ಲಿ ಬಂದಿದೆ. ಯಾಕೆ ಅಂತಂದರೆ 3 ಅಕೌಂಟ್ ಅಸೆಟ್ ಆಗುತ್ತೆ. ನೆಕ್ಸ್ಟ್ ಏನಿದೆ? ಬಿಲ್ಸ್ ಪೇಯಬಲ್ ಇದೆ. ಬಿಲ್ಸ್ ಪೇಯಬಲ್ ಏನಾಗುತ್ತೆ ಅಂತ ಹೇಳಿದೆ? ಲಯಬಿಲಿಟಿ ಅಲ್ವಾ. ಸೊ ಲಯಬಿಲಿಟಿ ಅಕೌಂಟ್ ಏನಾದರೂ ಇನ್ಕ್ರೀಸ್ ಆಯಿತು ಅಂತಂದರೆ ಯಾವ ಸೈಡಲ್ಲಿ ಬರುತ್ತೆ? ಫ್ಯೂಚರಲ್ಲಿ ನಾವು ಕೊಡಬೇಕಾಗಿರೋ ಅಮೌಂಟ್ ಆಬ್ಲಿಗೇಷನ್ ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ರೂಲ್ ಪ್ರಕಾರ ಇನ್ಕ್ರೀಸ್ ಆಯಿತು ಅಂತಂದರೆ ನಾವು ಅದನ್ನು ಕ್ರೆಡಿಟಲ್ಲಿ ತೋರಿಸ್ತೀವಿ. ಸೊ ಟು ಬಿಲ್ಸ್ ಪೇಯಬಲ್ ಅಕೌಂಟ್ 1,000 rupees ಇದೆ. ಸೊ ನಮಗೆ ಡೆಬಿಟಲ್ಲಿ 3 ಅಕೌಂಟ್ ಇದೆ, ಕ್ರೆಡಿಟಲ್ಲಿ 1,000 rupees 1 ಅಕೌಂಟ್ ಇದೆ. ಸೊ ಇವಾಗ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ? ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಲ್ವ ನಿಮಗೆ? ಡೆಬಿಟ್ ಶುಡ್ ಆಲ್ವೇಸ್ ಬಿ ಈಕ್ವಲ್ ಟು ಕ್ರೆಡಿಟ್ ಸೈಡು. ನಮಗೆ ಡೆಬಿಟ್ ಸೈಡ್ ಎಷ್ಟಿದೆ? ಟೋಟಲ್ ಅಸೆಟ್ಟು 5,000, 20,000 ಪ್ಲಸ್ 10,000 ಅಂದರೆ 35,000 rupees ಇದೆ. ಕ್ರೆಡಿಟಲ್ಲಿ ಲಯಬಿಲಿಟಿ 1,000 ಇದೆ ಅಲ್ವಾ. ಇವಾಗ 1,000ನ ನಾವು ಅಸೆಟ್ಟಿಂದ ಮೈನಸ್ ಮಾಡಿದ್ರೆ ಏನು ಬರುತ್ತೆ? ನಮಗೆ ಕ್ಯಾಪಿಟಲ್ ಬರುತ್ತೆ. ಅದು ಲಯಬಿಲಿಟಿನ ಅಸೆಟ್ಟಿಂದ ಮೈನಸ್ ಮಾಡಿದಾಗ. ಟು ಕ್ಯಾಪಿಟಲ್ ಅಕೌಂಟ್ 34,000. ನರೇಷನ್ ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್, ಸ್ಟಾಕ್, ಮಷಿನರಿ ಆ್ಯಂಡ್ ಬಿಲ್ಸ್ ಪೇಯಬಲ್, ಕ್ಯಾಪಿಟಲ್ ಇಸ್ ದಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಮೊದಲನೇ ಟ್ರಾನ್ಸಾಕ್ಷನ್ ಅರ್ಥ ಆಯ್ತಲ್ವಾ. ಸೆಕೆಂಡ್ ಇದು ನೋಡೋಣ. ಡಿಪ್ರಿಸಿಯೇಷನ್ ಚಾರ್ಜ್ ಆನ್ ಬಿಲ್ಡಿಂಗ್ rupees 10,000. ಸೊ ನಾವೇನು ಮಾಡ್ತೀವಿ ಇಲ್ಲಿ? ನಮ್ಮದು ಯಾವುದೇ ಒಂದು ಅಸೆಟ್ನ, ಫಿಕ್ಸ್ಡ್ ಅಸೆಟ್ನ ಯೂಸ್ ಮಾಡ್ತಾ ಇದ್ರೆ ಫರ್ಮಲ್ಲಿ ಏನಾಗುತ್ತೆ? ನಾವು ಯೂಸ್ ಮಾಡ್ತಾ ಅದರ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತಲ್ವಾ. ಸೊ ಅದಕ್ಕೆ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅಂದರೆ ಅದು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇಲ್ಲಿ ಯಾವ ಅಕೌಂಟ್ ಇನ್ವಾಲ್ವ್ ಆಗುತ್ತೆ? ಒಂದು ಡಿಪ್ರಿಸಿಯೇಷನ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಇನ್ನೊಂದು ಯಾವುದಕ್ಕೆ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಾ ಇದ್ದೀವಿ? ಬಿಲ್ಡಿಂಗಿಗೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ 2 ಅಕೌಂಟು. ಮೊದಲನೇದು ಡಿಪ್ರಿಸಿಯೇಷನ್ ಅಕೌಂಟ್, ಎರಡನೇದು
ಬಿಲ್ಡಿಂಗ್ ಅಕೌಂಟ್ ಆಗೋದು, ಇದು ಐಡೆಂಟಿಫೈಯಿಂಗ್ ಅಕೌಂಟ್. ಈಗ ಕ್ಲಾಸಿಫೈ ಮಾಡೋಣ. ಡಿಪ್ರಿಸಿಯೇಷನ್ ಅಂದರೆ ಏನಾಗುತ್ತೆ, ಎಕ್ಸ್ಪೆನ್ಸ್ ಅಲ್ವಾ, ಸೊ ಎಕ್ಸ್ಪೆನ್ಸ್ ಅಕೌಂಟ್. ಬಿಲ್ಡಿಂಗ್ ಬಂದು ನಮಗೆ ಅಸೆಟ್ ಆಗುತ್ತೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ರೂಲ್ ಅಪ್ಲೈ ಮಾಡಿ ಬಿಲ್ಡಿಂಗಿಗೆ ಅಸೆಟ್ ರೂಲ್ ಅಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಜರ್ನಲ್ ಎಂಟ್ರಿನ ಫ್ರೇಮ್ ಮಾಡ್ಬೋದು. ಸೊ ಇವಾಗ ನಮಗೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಿದ್ದೀವಿ. ಎಷ್ಟು ಚಾರ್ಜ್ ಮಾಡಿದ್ದೀವಿ, 10,000 rupees ಅಂತ. ಅಂದರೆ ನಮಗೆ ಎಕ್ಸ್ಪೆನ್ಸ್ ಏನಾಗಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ಬೇಕಾಗುತ್ತೆ ನಾವು, ಡೆಬಿಟ್ ಸೈಡ್ ಅಲ್ವಾ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ 10,000 rupees ಆಗುತ್ತೆ. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟಲ್ಲಿ ಇದ್ದರೆ ಅಫ್ಕೋರ್ಸ್ ಏನು ಕ್ರೆಡಿಟಲ್ಲಿ ಬರುತ್ತೆ, ನಮಗೆ ಬಿಲ್ಡಿಂಗ್ ಅಕೌಂಟ್ ಕ್ರೆಡಿಟಲ್ಲಿ ಬರುತ್ತೆ ಅಲ್ವಾ, ಅದು 10,000. ಬಟ್ ಯಾಕೆ ನಮಗೆ ಬಿಲ್ಡಿಂಗ್ ಅಕೌಂಟ್ ಕ್ರೆಡಿಟಲ್ಲಿ ಬರ್ತಾ ಇದೆ, ಬಿಲ್ಡಿಂಗ್ ಏನಾಗುತ್ತೆ ನಮಗೆ ಅಸೆಟ್ ಆಗುತ್ತೆ. ಸೊ ನಾವು ಅಸೆಟ್ಟಿಗೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಿದಾಗ ಥಿಂಕ್ ಮಾಡಿ, 1 lakh ರೂಪಾಯಿ ಇತ್ತು ಬಿಲ್ಡಿಂಗ್ ವ್ಯಾಲ್ಯೂ, ಅದಕ್ಕೆ ನಾವು 10,000 ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. 1 lakh ಇದ್ದಿದ್ದು ಅಸೆಟ್ ವ್ಯಾಲ್ಯೂ 90,000 ಬರುತ್ತಲ್ವಾ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಟು ಬಿಲ್ಡಿಂಗ್ ಅಕೌಂಟ್ 10,000. Narration, being depreciation charged on building. Next transaction, purchased goods from ರಾಹುಲ್ rupees 55,000. ಸೊ ಏನು ಮಾಡಿದ್ದೀವಿ ಇಲ್ಲಿ, ಪರ್ಚೇಸ್ ಮಾಡಿದ್ದೀವಿ. ಸೊ ಮೊದಲನೇ ಅಕೌಂಟ್ ಯಾವುದಿಲ್ಲಿ, ಪರ್ಚೇಸ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಯಾರಿಂದ ಪರ್ಚೇಸ್ ಮಾಡಿದ್ದೀವಿ, ರಾಹುಲಿಂದ. ಸೊ ಇವಾಗ ಕನ್ಫ್ಯೂಷನ್ ಏನು, ರಾಹುಲ್ ಅಕೌಂಟ್ ತೊಗೋಬೇಕು ಅಥವಾ ಕ್ಯಾಶ್ ಅಕೌಂಟ್ ತೊಗೋಬೇಕು ಅಂತ ಹೇಳಿ. ಕಾಂಪೌಂಡ್ ಜರ್ನಲ್ ಎಂಟ್ರಿನ ಅಲ್ಲ, ಸಿಂಪಲ್ ಜರ್ನಲ್ ಎಂಟ್ರಿ. ಬಟ್ ಯಾವುದನ್ನು ತೊಗೋಬೇಕಾಗುತ್ತೆ, ಈ ಟ್ರಾನ್ಸಾಕ್ಷನಲ್ಲಿ ನಮಗೆ ಕ್ಯಾಶ್ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿಲ್ಲ. ಸೊ ಯಾವಾಗ ನಮಗೆ ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಕ್ಲಿಯರಾಗಿ ಇನ್ಫಾರ್ಮೇಷನ್ ಇರಲ್ಲ, ಆಗ ಪರ್ಸನ್ ನೇಮ್ ಅವೈಲಬಲ್ ಇದ್ದರೆ ನಮ್ಮ ಅಸಂಪ್ಷನ್ ಬಂದು ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿ. ಸೊ ಇಲ್ಲಿ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಕೊಟ್ಟಿಲ್ಲ, ಬಟ್ ಪರ್ಸನ್ ನೇಮ್ ಇದೆ ಅಲ್ವಾ, ರಾಹುಲ್. ಸೊ ಇದೇನು ಟ್ರಾನ್ಸಾಕ್ಷನ್ ಆಗುತ್ತೆ, ನಮಗೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಪರ್ಚೇಸ್ ಅಕೌಂಟ್ ಒಂದು, ಎರಡನೇದು ರಾಹುಲ್ ಅಕೌಂಟ್. ರಾಹುಲ್ ಯಾರು, ನಮಗೆ ಕ್ರೆಡಿಟಾರ್. ಅವನಿಗೆ ಅಮೌಂಟ್ ನಾವು ಪೇ ಮಾಡಿಲ್ಲ ಅಲ್ವಾ, ಬೈ ಮಾಡಬೇಕಾದ್ರೆ ಫ್ಯೂಚರಲ್ಲಿ ನಾವು ಈ ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ. ಸೊ ಐಡೆಂಟಿಫೈಯಿಂಗ್ ಅಕೌಂಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಕ್ಲಾಸಿಫೈಯಿಂಗ್ ಅಕೌಂಟ್ ಮಾಡಬೇಕು. ಸೊ ಪರ್ಚೇಸ್ ಅಕೌಂಟ್ ಯಾವುದ್ರಲ್ಲಿ ಬರುತ್ತೆ, ಎಕ್ಸ್ಪೆನ್ಸ್ ಅಕೌಂಟ್. ರಾಹುಲ್ ಅಕೌಂಟು ಕ್ರೆಡಿಟಾರ್ ಅಲ್ವಾ, ಫ್ಯೂಚರಲ್ಲಿ ನಾವು 55,000 ಪೇ ಮಾಡಬೇಕು ಅಂದರೆ ಏನಾಗ್ತಿದೆ, ನನಗೆ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಿದೆ. ಸೊ ಕ್ರೆಡಿಟಾರ್ ಯಾವ ಅಕೌಂಟಲ್ಲಿ ಬರುತ್ತೆ, ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಸೊ ಕ್ಲಾಸಿಫೈ ಮಾಡಾದ್ಮೇಲೆ ಏನು ಮಾಡಬೇಕು, ಡೆಬಿಟ್ ಮತ್ತು ಕ್ರೆಡಿಟ್ ರೂಲ್ನ ಅಪ್ಲೈ ಮಾಡಿ. ಸೊ ಎಕ್ಸ್ಪೆನ್ಸು ರೂಲ್ ಹೇಳುತ್ತೆ ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ತೋರಿಸಿ ಅಂತ. ಸೊ ನಾವು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಪರ್ಚೇಸ್ ಅಕೌಂಟ್ ಡೆಬಿಟ್ 55,000. ಸೊ ಪರ್ಚೇಸ್ ಡೆಬಿಟಲ್ಲಿದ್ದರೆ ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಟು ರಾಹುಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಬಟ್ ಯಾಕೆ ರಾಹುಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ರಾಹುಲ್ ಬಂದು ನಮಗೆ ಕ್ರೆಡಿಟಾರ್, ಲಯಬಿಲಿಟಿ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಸೊ ಲಯಬಿಲಿಟಿ ರೂಲ್ ಹೇಳುತ್ತೆ ಇನ್ಕ್ರೀಸ್ ಆಯಿತು ಅಂತಂದರೆ ಅದನ್ನು ಕ್ರೆಡಿಟಲ್ಲಿ ತೋರಿಸಿ. ಬೀಯಿಂಗ್ ಗೂಡ್ಸ್ ಪರ್ಚೇಸ್ ಫ್ರಮ್ ರಾಹುಲ್ ಆನ್ ಕ್ರೆಡಿಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸೋಲ್ಡ್ ಆಫ್ ಗೂಡ್ಸ್ ಟು ವರುಣ್ rupees 60,000. 50,000 ಕಾಸ್ಟ್ ಆಗ್ತಾರ ಅಂತ ಗುಡ್ಸನ್ನು 60,000ಗೆ ಸೇಲ್ ಮಾಡ್ತಾ ಇದ್ವಿ. ನಾನು ಪ್ರೀವಿಯಸ್ ಕ್ವಶನ್ ಹೇಳಿದ್ದೀನಿ, ಕಾಸ್ಟ್ ಪ್ರೈಸ್ನ ಕನ್ಸಿಡರ್ ಮಾಡಬೇಡಿ, ಜಸ್ಟ್ ಸೆಲ್ಲಿಂಗ್ ಪ್ರೈಸ್ನ ತೊಗೊಳ್ಳಿ. ಸೊ ಎಗೇನ್ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೇಮ್ ಎಕ್ಸ್ಪ್ಲನೇಷನ್ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಥರನೇ. ಇಲ್ಲೂ ಸಹ ನಮಗೆ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಕೊಟ್ಟಿಲ್ಲ. ಸೊ ಪರ್ಸನ್ ನೇಮ್ ಅವೈಲಬಲ್ ಇರೋದ್ರಿಂದ ನಮಗಿದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಒಂದು ವರುಣ್ ಅಕೌಂಟ್ ಆದರೆ ಇನ್ನೊಂದು ಏನಿದೆ, ಸೇಲ್ ಅಕೌಂಟ್ ಅಲ್ವಾ. ಸೊ 2 ಅಕೌಂಟ್ ಇನ್ವಾಲ್ವ್ ಆಗೋದಿಲ್ಲಿ, ಸೇಲ್ಸ್ ಅಕೌಂಟ್ ಮತ್ತು ವರುಣ್ ಅಕೌಂಟ್. ಸೊ ಐಡೆಂಟಿಫೈ ಮಾಡಿದ್ರೆ ಸೇಲ್ಸ್ ಅಕೌಂಟ್ ಮತ್ತು ವರುಣ್ ಯಾರಾಗ್ತಾರೆ ನಮಗಿಲ್ಲಿ, ಡೆಟಾರ್ ಅಲ್ವಾ. ನಾವು ವರುಣ್ಗೆ ಗೂಡ್ಸ್ನ ಸೆಲ್ ಮಾಡಿದ್ದೀವಿ, ನಮಗವರು ಫ್ಯೂಚರಲ್ಲಿ 60,000 ರೂಪೀಸ್ನ ಕೊಡಬೇಕು. ಸೊ ಅಂದರೆ ರಿಸೀವಬಲ್ ಇದು ನಮಗೆ. ಸೊ ರಿಸೀವಬಲ್ ಆದರೆ ಏನಾಗುತ್ತೆ, ನಮಗೆ ಅಸೆಟ್ ಅಲ್ವಾ. ಸೊ ಕ್ಲಾಸಿಫೈ ಮಾಡೋಣ. ಈಗ ಸೇಲ್ಸ್ ಯಾವ ಅಕೌಂಟಲ್ಲಿ ಬರುತ್ತೆ, ಇನ್ಕಮ್ ಅಕೌಂಟ್. ಡೆಟಾರ್ ಯಾವ ಅಕೌಂಟಲ್ಲಿ ಬರುತ್ತೆ, ಅಸೆಟ್ ಅಕೌಂಟು. ಸೊ ಇಲ್ಲೇನಾಗುತ್ತೆ, ನಾವು ಸೇಲ್ ಮಾಡಿದಾಗ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಇನ್ಕಮ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಸೇಮ್ ಹಾಗೆ ಅದೇ ರೀತಿ ನಮಗೆ 60,000 ಬಂದಿದೆಯಾ, ಬಂದಿಲ್ಲ ಅಲ್ಲ, ವರುಣ್ ನಮಗೆ ಅಸೆಟ್ ಡೆಟಾರ್ ಆಗ್ತಾರೆ. ಸೊ ಆ ಅಮೌಂಟನ್ನು ನಾವು ರಿಸೀವ್ ಮಾಡ್ತೀವಿ. ಸೊ ಇವಾಗ ರೂಲ್ ಪ್ರಕಾರ ಇನ್ಕಮ್ ಇನ್ಕ್ರೀಸ್ ಆದರೆ ನಾವು ಯಾವ ಸೈಡ್ ತೋರಿಸ್ಬೇಕಾಗತ್ತೆ, ಇನ್ಕ್ರೀಸ್ ಆದರೆ ನಾವು ಕ್ರೆಡಿಟ್ ಸೈಡ್ ತೋರಿಸ್ಬೇಕಾಗುತ್ತೆ. ಅದೇ ರೀತಿ ಡೆಟಾರ್ ನಮಗೆ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ, ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ಜರ್ನಲ್ ಎಂಟ್ರಿ ಬಂದು ನಮಗೆ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಡೆಟಾರ್. ಸೊ ವರುಣ್ ಅಕೌಂಟ್ ಡೆಬಿಟ್ 60,000 ರೂಪೀಸ್. ಅದೇ ರೀತಿ ಇನ್ಕಮ್ ಸಹ ಇನ್ಕ್ರೀಸ್ ಆಗ್ತದೆ. ಇನ್ಕಮ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ, ನಾವು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಟು ಸೇಲ್ಸ್ ಅಕೌಂಟ್ 60,000 ರೂಪೀಸ್. ನರೇಷನ್, ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ವರುಣ್ ಆನ್ ಕ್ರೆಡಿಟ್ ಫಾರ್ rupees 60,000, ಕಾಸ್ಟಿಂಗ್ rupees 50,000. ನೆಕ್ಸ್ಟ್, ಪೇಯ್ಡ್ ಕ್ಯಾಶ್ ಟು ರಾಹುಲ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ rupees 53,000. ಇದು ನಮಗೆ ಸಿಂಪಲ್ ಜರ್ನಲ್ ಎಂಟ್ರಿ ಆಗುತ್ತಾ ಅಥವಾ ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗುತ್ತಾ?
ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗುತ್ತೆ. ಯಾಕೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗುತ್ತೆ ಅಂತ ಅಂದರೆ, ನಾವು ರಾಹುಲ್ ಹತ್ರ ಪರ್ಚೇಸ್ ಮಾಡಿದ ಗೂಡ್ಸ್ ಬಂದು 55,000ಗೆ, ಬಟ್ ಇವಾಗ ನಾವು ಎಷ್ಟು ಪೇ ಮಾಡ್ತಾ ಇದ್ದೀವಿ, 53,000ಗೆ ಪೇ ಮಾಡ್ತಾ ಇದ್ದೀವಿ. ಅಂದರೆ ಫುಲ್ ಸೆಟಲ್ಮೆಂಟಿಗೆ ಪೇ ಮಾಡ್ತಾ ಇದ್ವಿ. ರಿಮೈನಿಂಗ್ 2,000 ನಾವು ಪೇ ಮಾಡ್ತೀವಾ, ಮಾಡಲ್ಲ ಅಲ್ವಾ. ಸೊ ಯಾವ ಟರ್ಮ್ ಯೂಸ್ ಆಗುತ್ತೆ ಇಲ್ಲಿ, ಡಿಸ್ಕೌಂಟ್ ಅಕೌಂಟ್ ಬರುತ್ತೆ. ಸೊ ಯಾವ್ಯಾವ ಅಕೌಂಟ್ ಇನ್ವಾಲ್ವ್ ಆಗುತ್ತೆ ಇಲ್ಲಿ ಐಡೆಂಟಿಫೈ ಮಾಡಿದ್ರೆ, ಮೊದಲನೇ ಅಕೌಂಟು ಕ್ಯಾಶ್ ಇನ್ವಾಲ್ವ್ ಆಗುತ್ತೆ, ಎರಡನೇ ಅಕೌಂಟು ರಾಹುಲ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ, ಮೂರನೇ ಅಕೌಂಟು ಡಿಸ್ಕೌಂಟ್ ರಿಸೀವ್ಡ್ ಇನ್ವಾಲ್ವ್ ಆಗುತ್ತೆ. ಇಲ್ಲಿ ಯಾಕೆ ಡಿಸ್ಕೌಂಟ್ ರಿಸೀವ್ಡ್ ಆಗುತ್ತೆ ಅಂದರೆ, ನಾವು 55,000 ಪೇ ಮಾಡಬೇಕಾಗಿದ್ದು, ಬಟ್ ಎಷ್ಟು ಪೇ ಮಾಡ್ತಾ ಇದ್ದೀವಿ, 53,000 ಅಲ್ವಾ. ಸೊ ಆ 2,000 ರುಪೀಸ್ನ ನಾವು ಡಿಸ್ಕೌಂಟ್ ರಿಸೀವ್ ಮಾಡ್ತಾ ಇದ್ದೀವಿ. ಈ ಮೂರು ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಮೊದಲನೇದು ಕ್ಯಾಶು, ಎರಡನೇದು ರಾಹುಲ್, ಮೂರನೇದು ಡಿಸ್ಕೌಂಟ್ ರಿಸೀವ್ಡ್. ಸೊ ಇವಾಗ ಕ್ಲಾಸಿಫೈ ಮಾಡೋಣ. ಕ್ಯಾಶ್ ಅಕೌಂಟ್ ಏನು ನಮಗೆ ಅಸೆಟ್ ಅಲ್ವಾ, ರಾಹುಲ್ ಆರ್ ನಮಗೆ ಕ್ರೆಡಿಟಾರ್, ನಾವು ಅವ್ರಿಗೆ ಪೇ ಮಾಡಬೇಕಾಗಿದ್ದ ಅಮೌಂಟ್ ಅಲ್ವಾ, ಏನಾಗುತ್ತೆ ಅದು ಕ್ರೆಡಿಟಾರ್ ಅಂದರೆ ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಡಿಸ್ಕೌಂಟ್ ರಿಸೀವ್ಡ್ ಅಂತ ಅಂದರೆ ನಮಗದು ಇನ್ಕಮ್ ಆಗುತ್ತೆ. ಸೊ ಇದು ಇನ್ಕಮ್ ಅಕೌಂಟು. ಸೊ ಇವಾಗ ರೂಲ್ಗೆ ಅಪ್ಲೈ ಮಾಡೋಣ. ಏನು ಮಾಡ್ತಾ ಇದ್ದೀವಿ ನಾವು, ಕ್ಯಾಶನ್ನ ಪೇ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ. ಕ್ಯಾಶ್ ಅಂದರೆ ಅಸೆಟ್ನ ನಾವು ಪೇ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಅಸೆಟ್ ಡಿಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ, ಕ್ರೆಡಿಟ್ ಸೈಡ್. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟಲ್ಲಿ ಬರುತ್ತೆ. ನೆಕ್ಸ್ಟು ರಾಹುಲ್ ಅಕೌಂಟ್ ಇದೆ. ನಾವು ರಾಹುಲ್ಗೆ ಅಮೌಂಟನ್ನ ಪೇ ಮಾಡಿದ್ರೆ, ಅರ್ಲಿಯರ್ ನಾನು 55,000 ಕೊಡಬೇಕಾಗಿತ್ತು, ಅಂದರೆ ಅದು ನಂಗೆ ಲಯಬಿಲಿಟಿ ಅಲ್ವಾ, ಆಬ್ಲಿಗೇಷನ್ ಟು ಪೇ. ನಾನು ಇವಾಗ ಪೇ ಮಾಡಿದ್ದೀನಿ ಅಂತಂದರೆ ನನ್ನ ಲಯಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಲಯಬಿಲಿಟಿ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ಬರುತ್ತೆ, ಕರೆಕ್ಟ್ ಡೆಬಿಟ್ ಸೈಡಲ್ಲಿ ಬರುತ್ತೆ ಅಲ್ವಾ. ಸೊ ರಾಹುಲ್ ಅಕೌಂಟ್ ಡೆಬಿಟಲ್ಲಿ ಬರುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟಲ್ಲಿ ಬರುತ್ತೆ. ನಾವು ಇವಾಗ ಡಿಸ್ಕೌಂಟ್ ರಿಸೀವ್ಡ್ ನೋಡೋಣ ಯಾವ ಸೈಡ್ ಬರುತ್ತೆ. ಡಿಸ್ಕೌಂಟ್ ರಿಸೀವ್ಡ್ ಏನಾಗುತ್ತೆ ನಮಗೆ, ಇನ್ಕಮ್ ಅಲ್ವಾ. ಸೊ ಇನ್ಕಮ್ ಏನಾಗ್ತಿದೆ ಇಲ್ಲಿ ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಆ 2,000 ರುಪೀಸ್ ನಮಗೆ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಇವಾಗ ಜರ್ನಲ್ ಎಂಟ್ರಿ ಬರೆಯೋಣ. ರಾಹುಲ್ ಅಕೌಂಟ್ ಡೆಬಿಟ್ 55,000. ಯಾಕೆ 55,000 ಅಂದರೆ ಫುಲ್ ಸೆಟಲ್ಮೆಂಟಿಗೆ, ಮತ್ತೆ ನಾವು ಫ್ಯೂಚರಲ್ಲಿ ಅಮೌಂಟನ್ನು ಪೇ ಮಾಡಲ್ಲ. ನನ್ನ ಲಯಬಿಲಿಟಿ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ, 55,000 ಡಿಕ್ರೀಸ್ ಆಗ್ತಾ ಇದೆ. ಟು ಕ್ಯಾಶ್ ಅಕೌಂಟ್ ನಾನು ಬಟ್ ಅಮೌಂಟ್ ಎಷ್ಟು ಪೇ ಮಾಡಿದೆ, ನಾನು 53,000 ರುಪೀಸ್ ಮಾತ್ರ ಪೇ ಮಾಡಿದ್ದೀನಿ. ಸೊ ಟು ಕ್ಯಾಶ್ ಅಕೌಂಟ್ 53,000. ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ ನನಗೆ ಇನ್ಕಮ್ ಎಷ್ಟಾಯಿತು, 2,000 ರುಪೀಸ್. ನರೇಶನ್ ಬೀಯಿಂಗ್ ಕ್ಯಾಶ್ ಪೇಡ್ ಟು ರಾಹುಲ್ ಇನ್ ಫುಲ್ ಸೆಟಲ್ಮೆಂಟ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ ರುಪೀಸ್ 2,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ರಿಸೀವ್ಡ್ ಕ್ಯಾಶ್ ಫ್ರಮ್ ವರುಣ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ರುಪೀಸ್ 59,000. ಸೇಮ್ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಥರನೇ ಇಲ್ಲೂ ಸಹ ನಮಗೆ ಎಷ್ಟು ಅಕೌಂಟ್ ಇನ್ವಾಲ್ವ್ ಆಗುತ್ತೆ, 3 ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಅಂದರೆ ಇದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಲ್ವಾ. ಯಾವ್ಯಾವ ಅಕೌಂಟ್ ಇನ್ವಾಲ್ವ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ, ವರುಣ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ, ಮತ್ತು ಡಿಸ್ಕೌಂಟ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಓಕೆ, ಈಗ ಇಲ್ಲಿ ನಾವು ರಿಸೀವ್ ಮಾಡ್ತಾ ಇದ್ದೀವಾ ಅಥವಾ ಅಲೋ ಮಾಡ್ತಾ ಇದ್ದೀವಾ, ಇಲ್ಲಿ ನಾವು ಡಿಸ್ಕೌಂಟ್ ಅಲೋ ಮಾಡ್ತಾ ಇದ್ದೀವಿ ಅಲ್ವಾ. ಅಂದರೆ 60,000ನ ನಾವು ರಿಸೀವ್ ಮಾಡಬೇಕಾಗಿತ್ತು ವರುಣ್ ಹತ್ರ, ಬಟ್ ನಾವು ವರುಣ್ಗೆ ಏನಂತ ಹೇಳ್ತಿದ್ದೀವಿ ಅಂದರೆ ಬರೀ 59,000 ರುಪೀಸ್ ಮಾತ್ರ ಕೊಡು ಸಾಕು ಅಂತ ಹೇಳ್ತಿದ್ದೀವಿ. ರಿಮೈನಿಂಗ್ 1,000ನ ನಾವು ಫ್ಯೂಚರಲ್ಲಿ ರಿಸೀವ್ ಮಾಡ್ತೀವಾ, ಇಲ್ಲ ಅಲ್ವಾ. ಸೊ ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಕೌಂಟ್ನ ಅಲೋ ಮಾಡ್ತಾ ಇದ್ದೀವಿ. ಸೊ 3 ಅಕೌಂಟ್ ಯಾವ್ಯಾವುದು, ಕ್ಯಾಶ್ ಅಕೌಂಟ್ ಮೊದಲನೇದು, ವರುಣ್ ಅಕೌಂಟ್ ಎರಡನೇದು, ಮತ್ತು ಡಿಸ್ಕೌಂಟ್ ಅಲೋಡ್ ಅಕೌಂಟ್ 3ನೇ ಅಕೌಂಟ್ ಆಗುತ್ತೆ. ಸೊ ಇವಾಗ ಕ್ಲಾಸಿಫೈ ಮಾಡೋಣ. ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಅಸೆಟ್ ಆಗುತ್ತೆ. ವರುಣ್ ಯಾರು ನಮಗೆ ಡೆಟಾರ್, ಅದು ಸಹ ಅಸೆಟ್ ಆಗುತ್ತೆ. ಡಿಸ್ಕೌಂಟ್ ಅಲೋಡ್ ಬಂದು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಯಾಕೆ ಅಂತಂದರೆ ನಾವು 1,000 ರುಪೀಸ್ ನಮಗೆ ಲಾಸ್ ಆಗ್ತಾ ಇದೆ ನಮ್ಮ ಬಿಸ್ನೆಸ್ಸಿಗೆ ಅಲ್ವಾ. 60,000 ಕೊಡೋ ಜಾಗದಲ್ಲಿ ನಾವು ಬರೀ 59,000 ರಿಸೀವ್ ಮಾಡ್ತಾ ಇದ್ದರೆ ಎಕ್ಸ್ಪೆನ್ಸ್ ನಮ್ಮ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಡಿಸ್ಕೌಂಟ್ ಅಲೋಡ್ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇವಾಗ ರೂಲ್ನ ಅಪ್ಲೈ ಮಾಡಿ. ಅಸೆಟ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆಂದರೆ ನಾನು 59,000 ರಿಸೀವ್ ಮಾಡಿದೆ ಅಲ್ವಾ. ಸೊ ಇನ್ಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ, ಡೆಬಿಟಲ್ಲಿ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್ 59,000. ನೆಕ್ಸ್ಟು ಡಿಸ್ಕೌಂಟ್ ಅಲೋಡ್ ಅಂದರೆ ಏನು, ಅದು ಸಹ ಎಕ್ಸ್ಪೆನ್ಸ್ ಅಲ್ವಾ. ಸೊ ನಂಗೆ 1,000 ರುಪೀಸ್ ಡಿಸ್ಕೌಂಟ್ ಕೊಟ್ಟಾಗ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಯಿತು. ಸೊ ಜರ್ನಲ್ ಎಂಟ್ರಿ, ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಡೆಬಿಟ್ 1,000 ರುಪೀಸ್. ನೆಕ್ಸ್ಟು ಡೆಟಾರ್, ವರುಣ್ ಅಕೌಂಟ್ ಏನಾಗುತ್ತೆ, ಅಸೆಟ್ ಅಕೌಂಟ್ ಅಲ್ವಾ. ಸೊ ನನ್ನ ಹತ್ರ 60,000 ರಿಸೀವ್ ಮಾಡಿದ್ಮೇಲೆ ಡೆಟಾರ್ ಮತ್ತೆ ಉಳ್ಕೊಳ್ಳುತ್ತಾ ಬಿಸ್ನೆಸ್, ಇಲ್ಲ ಅಲ್ವಾ. ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಅಂದರೆ ನನ್ನ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಡಿಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ, ಕ್ರೆಡಿಟಲ್ಲಿ ತೋರಿಸ್ತೀವಿ. ಟು ವರುಣ್ ಅಕೌಂಟ್ 60,000, ಡೆಬಿಟ್ ಶುಡ್ ಬಿ ಈಕ್ವಲ್ ಟು ಕ್ರೆಡಿಟ್. ಸೊ ಇಲ್ಲಿ 60,000 ಇದೆ, ಇಲ್ಲೂ ಸಹ 60,000 ಇದೆ. ನರೇಶನ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ವರುಣ್ ಇನ್ ಫುಲ್ ಸೆಟಲ್ಮೆಂಟ್ ಆ್ಯಂಡ್ ಡಿಸ್ಕೌಂಟ್ ಅಲೋಡ್ ರುಪೀಸ್ 1,000. Next transaction, sold goods to Hari rupees 8,000 and to Govind rupees 4,000. ಸೇಮ್ ಸೇಲ್ಸ್ ಟ್ರಾನ್ಸಾಕ್ಷನ್ ಥರನೇ ಪ್ರೀವಿಯಸಲ್ಲಿ ಮಾಡಿದ್ದೀವಲ್ಲ ಅದೇ ಥರನೇ, ಬಟ್ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಇಬ್ಬರು ಪರ್ಸನ್ಗೆ ನಾವು ಸೇಲ್ ಮಾಡಿದ್ದೀವಿ. ಕ್ಯಾಶ್ ಟ್ರಾನ್ಸಾಕ್ಷನ ಕ್ರೆಡಿಟ್ ಟ್ರಾನ್ಸಾಕ್ಷನ,
ಕ್ರೆಡಿಟ್ ಅಲ್ವಾ, ಯಾಕೆ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಕೊಟ್ಟಿಲ್ಲ, ಪರ್ಸನ್ ನೇಮ್ ಅವೈಲೇಬಲ್ ಇದೆ. ಸೊ ಯಾವ್ಯಾವ ಅಕೌಂಟ್ ಇನ್ವಾಲ್ವ್ ಆಗುತ್ತೆ ಇಲ್ಲಿ? ಮೊದಲನೇ ಅಕೌಂಟು ಸೇಲ್ಸ್ ಅಕೌಂಟ್, ಎರಡನೇ ಅಕೌಂಟು ಹರಿ ಅಕೌಂಟ್, ನೆಕ್ಸ್ಟ್ ಮೂರನೇ ಅಕೌಂಟು ನಮಗೆ ಗೋವಿಂದ್ ಅಕೌಂಟು. ಸೊ ಇಲ್ಲಿ ಹರಿ ಮತ್ತು ಗೋವಿಂದ ನಮಗೆ ಫ್ಯೂಚರಲ್ಲಿ ಅಮೌಂಟ್ ಕೊಡಬೇಕಾಗಿರೋದ್ರಿಂದ ಅವ್ರು ನಮಗೆ ಡೆಟಾರ್ ಆಗ್ತಾರೆ. ಸೊ ಡೆಟಾರ್ ಅಂದರೆ ಕ್ಲಾಸಿಫೈ ಮಾಡಿದ್ರೆ ಯಾವ ಅಕೌಂಟಲ್ಲಿ ಬರುತ್ತೆ? ಕರೆಕ್ಟ್, ಅಸೆಟ್ ಅಲ್ವಾ. ಸೊ ಇವಾಗ ಕ್ಲಾಸಿಫೈ ಮಾಡೋಣ. ಸೇಲ್ಸ್ ಅಕೌಂಟ್ ಆದರೆ ಯಾವ್ದು ಅಕೌಂಟು? ಇನ್ಕಮ್ ಅಕೌಂಟ್. ಹರಿ ಅಕೌಂಟ್ ಅಸೆಟ್ ಅಕೌಂಟ್. ಗೋವಿಂದ್ ಅಕೌಂಟ್ ಸಹ ನಮಗೆ ಅಸೆಟ್ ಆಗುತ್ತೆ. ಸೊ ಇಲ್ಲಿ ನಾವು ಗೂಡ್ಸ್ನ ಸೇಲ್ ಮಾಡಿದಾಗ ಏನಾಯಿತು? ಇನ್ಕಮ್ ಇಂಕ್ರೀಸ್ ಆಯಿತು. ಸೊ ಇನ್ಕಮ್ ಇಂಕ್ರೀಸ್ ಆದರೆ ರೂಲ್ ಪ್ರಕಾರ ಕ್ರೆಡಿಟ್ ಅಲ್ಲಿ ಬರುತ್ತೆ. ನೆಕ್ಸ್ಟು ಹರಿ ಮತ್ತು ಗೋವಿಂದ ಏನು ನಮಗೆ ಡೆಟಾರ್, ಅಸೆಟ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ. ಫ್ಯೂಚರಲ್ಲಿ ನಾವು ಅವ್ರ ಹತ್ರದಿಂದ 8,000 ಮತ್ತು 4,000 ರಿಸೀವ್ ಮಾಡಬೇಕಲ್ವಾ. ಸೊ ಜರ್ನಲ್ ಎಂಟ್ರಿ ಏನು? ಹರಿ ಅಕೌಂಟ್ ಡೆಬಿಟ್, ಗೋವಿಂದ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ 12,000. ಡೆಬಿಟ್ ಎಷ್ಟು ಅಮೌಂಟ್ ಇದೆಯೋ ಕ್ರೆಡಿಟ್ ಅಲ್ಲೋದು ಮ್ಯಾಚ್ ಆಗ್ತಿದೆ ಅಲ್ವಾ. ನರೇಶನ್ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ಹರಿ ಆ್ಯಂಡ್ ಗೋವಿಂದ್ ಆನ್ ಕ್ರೆಡಿಟ್. ಸೊ ಸಿಂಪಲ್ ಆಗಿ ನಾವು ಈ ರೀತಿ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ಬೋದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಬಾರೋಡ್ ರುಪೀಸ್ 5,000 ಫ್ರಮ್ ಅರುಣ್ ಆ್ಯಂಡ್ ರುಪೀಸ್ 10,000 ಫ್ರಮ್ ಭರತ್. ಸೊ ಇಲ್ಲೇನಾಗ್ತಿದೆ? ನಾವು ಮನಿನ ಬಾರೋ ಮಾಡ್ತಿದ್ವಿ, ಅಂದರೆ ಕ್ಯಾಶ್ ಅಕೌಂಟ್ ಅಲ್ವಾ. ಒಂದು ಅಕೌಂಟ್ ಬಂದು ಕ್ಯಾಶ್ ಅಕೌಂಟ್ ಆಗುತ್ತೆ. ಯಾರಿಂದ ಬಾರೋ ಮಾಡ್ತಿದ್ದೀವಿ ನಾವು? ಅರುಣ್ ಹತ್ರ ಮತ್ತು ಭರತ್ ಹತ್ರ ಬಾರೋ ಮಾಡ್ತಾಯಿದ್ದೀವಿ. ಅಂದರೆ ಅಮೌಂಟನ್ನು ನಾವು ಫ್ಯೂಚರಲ್ಲಿ ಕೊಡಬೇಕಾ? ಹೌದು, ಕೊಡಬೇಕಲ್ವಾ. ಅದು ಏನಾಗುತ್ತೆ? ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಮೊದಲನೇ ಅಕೌಂಟ್ ಬಂದು ಕ್ಯಾಶ್ ಅಕೌಂಟ್ ಆಗುತ್ತೆ, ಎರಡನೇ ಅಕೌಂಟ್ ಅರುಣ್ ಅಕೌಂಟ್, ಮೂರನೇ ಅಕೌಂಟು ನಮಗೆ ಭರತ್ ಅಕೌಂಟ್ ಆಗುತ್ತೆ. ಸೊ ಕ್ಯಾಶ್ ಏನು ನಮಗೆ ಕ್ಲಾಸಿಫೈ ಮಾಡಿ, ಇವಾಗ ಕ್ಯಾಶ್ ಏನಾಗುತ್ತೆ? ಅಸೆಟ್ ಅಕೌಂಟ್. ನಾವು ಫ್ಯೂಚರಲ್ಲಿ ಆ 5,000 ಮತ್ತು 10,000 ಏನು ಇಸ್ಕೊಂಡಿದ್ದೀವಿ ಅದನ್ನು ಕೊಡಲೇಬೇಕಲ್ವಾ. ಅಂದರೆ ನಂಗೆ ಆಬ್ಲಿಗೇಷನ್ ಟು ಪೇ ಹ್ಯಾಸ್ ಬಿನ್ ಅರೈಸ್ಡ್ ಅಂತ ಅಂದರೆ ಏನು ಅಕೌಂಟ್ ಆಗುತ್ತೆ? ಅರುಣ್ ಅಕೌಂಟ್ ನಮಗೆ ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಸೇಮ್ ಭರತ್ ಅಕೌಂಟು ಸಹ ನಮಗೆ ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಸೊ ರೂಲ್ ಅಪ್ಲೈ ಮಾಡಿದ್ರೆ ಕ್ಯಾಶ್ ರಿಸೀವ್ ಮಾಡಿದ್ವಾ, ಅಸೆಟ್ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ಯಾವ ಸೈಡ್ ಬರುತ್ತೆ? ಡೆಬಿಟಲ್ಲಿ ಬರುತ್ತೆ. ಸೊ ನಾವು ಅಮೌಂಟನ್ನು ಕೊಡಬೇಕಾಗಿರೋ ಲಯಬಿಲಿಟಿನೂ ಇನ್ಕ್ರೀಸ್ ಆಯ್ತಲ್ವಾ. ಸೊ ಅದು ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ 15,000. ಹೇಗೆ 15,000? ಟು ಅರುಣ್ಸ್ ಲೋನ್ ಅಕೌಂಟ್ 5,000, ಟು ಭರತ್ ಲೋನ್ ಅಕೌಂಟ್ 10,000 ರುಪೀಸ್. ಸೊ ಕ್ರೆಡಿಟ್ ಶುಡ್ ಬಿ ಈಕ್ವಲ್ ಟು ಡೆಬಿಟ್. ಟೋಟಲ್ ನಾವು 10,000 ಮತ್ತು 5,000ನ ಅರುಣ್ ಮತ್ತು ಭರತಿಂದ ರಿಸೀವ್ ಮಾಡಿದ್ದೀವಿ, ಅದಕ್ಕೆ ನಾವು ಕ್ಯಾಶ್ 15,000 ಬರೆದಿದ್ದು. ನರೇಶನ್ being amount borrowed from Arun and Bharat. Next transaction, goods issued for household purpose rupees 2,000. ಅಥವಾ ಇದನ್ನೇ ಬೇರೆ ಯಾವ ಥರ ಕೇಳ್ಬೋದು ಅಂದರೆ took goods from business for domestic use. ಸೊ ಡೊಮೆಸ್ಟಿಕ್ ಯೂಸ್ ಅಂತ ಅಂದ್ರೇನು? ಪರ್ಸನಲ್ ಯೂಸ್ ಅಂತ ಹೇಳಿ. ಸೊ ಏನಾಗಿದೆ ಇಲ್ಲಿ? ಓನರು ಬಿಸ್ನೆಸ್ಸಿಂದ ಗೂಡ್ಸ್ನ ಪರ್ಸನಲ್ ಯೂಸಿಗೆ ಬಳಸ್ಕೊತಾ ಇದ್ದಾರೆ. ಸೊ ಯಾವೆರಡು ಅಕೌಂಟ್ ಬರುತ್ತೆ? ಪರ್ಸ್ನಲ್ ಯೂಸ್ ಅಂತ ಅಂದರೆ ಮೊದಲನೇ ಅಕೌಂಟ್ ಬಂದುಬಿಟ್ಟು ಡ್ರಾಯಿಂಗ್ ಅಕೌಂಟ್ ಆಗುತ್ತೆ. ಮತ್ತು ನೆಕ್ಸ್ಟು ಯಾವಾಗ ನೀವು ಗೂಡ್ಸ್ ಗಿವನ್ ಆಸ್ ಚಾರಿಟಿ ಇರ್ಬೋದು, ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಆಗಿರ್ಬೋದು, ಅಥವಾ ಓನರು ಗೂಡ್ಸನ್ನು ವಿತ್ಡ್ರಾ ಮಾಡ್ತಾ ಇರ್ಬೋದು ಪರ್ಸ್ನಲ್ ಯೂಸಿಗೆ, ಪ್ರತಿಯೊಂದು ಸಲನೂ ಪರ್ಚೇಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಯಾವಾಗ ಗೂಡ್ಸ್ನ ಬೈ ಮಾಡ್ತೀವಿ ಅದನ್ನು ನಾವು ಪರ್ಚೇಸ್ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಅದರಿಂದ ಆ ಪರ್ಚೇಸ್ ಅಕೌಂಟ್ನ ಡಿಕ್ರೀಸ್ ಮಾಡಬೇಕು ಅಂತಂದರೆ ನಾವಿಲ್ಲಿ ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗುತ್ತೆ? ಡ್ರಾಯಿಂಗ್ ಅಕೌಂಟ್ ಮತ್ತು ಪರ್ಚೇಸ್ ಅಕೌಂಟು. ಸೊ ಡ್ರಾಯಿಂಗ್ ಅಕೌಂಟ್ ಕ್ಲಾಸಿಫೈ ಮಾಡಿದ್ರೆ ಯಾವ ಅಕೌಂಟಲ್ಲಿ ಬರುತ್ತೆ? ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಪರ್ಚೇಸ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ರೂಲ್ ಅಪ್ಲೈ ಮಾಡಿದ್ರೆ ನೀವು ಓನರು ಪರ್ಸ್ನಲ್ ಯೂಸಿಗೆ ವಿತ್ಡ್ರಾ ಮಾಡಿದಾಗ ಏನಾಗುತ್ತೆ? ಕ್ಯಾಪಿಟಲ್ ಏನಿತ್ತು ಅದು ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಯಾವ ಸೈಡ್ ಬರಿತೀವಿ ನಾವು? ಅದನ್ನು ಡೆಬಿಟ್ ಸೈಡಲ್ಲಿ ಬರಿತೀವಿ. ಡ್ರಾಯಿಂಗ್ ಅಕೌಂಟ್ ಡೆಬಿಟ್ 2,000 ರುಪೀಸ್. ಡ್ರಾಯಿಂಗ್ ಡೆಬಿಟಲ್ಲಿದ್ರೆ ಏನು ಬರುತ್ತೆ ಕ್ರೆಡಿಟಲ್ಲಿ? ಟು ಪರ್ಚೇಸ್ ಅಕೌಂಟ್. ಎಕ್ಸ್ಪೆನ್ಸ್ ಅಲ್ವಾ. ಎಕ್ಸ್ಪೆನ್ಸ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಈಗ ಮುಂಚೆ ಒಂದು 20,000 ಇತ್ತು, ಅದರಲ್ಲಿ 2,000 ರುಪೀಸ್ ಪರ್ಚೇಸ್ ಗೂಡ್ಸ್ನ ತೊಗೊಂಡೋದ್ರೆ ಉಳ್ಕೊಳ್ಳೋದಷ್ಟು 18,000 ಅಲ್ವಾ. ಸೊ ಪರ್ಚೇಸ್ ಅಕೌಂಟ್ ಏನಾಗ್ತದೆ? ಡಿಕ್ರೀಸ್ ಆಗ್ತಾಯಿದೆ. ಸೊ ಎಕ್ಸ್ಪೆನ್ಸ್ ಡಿಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ? ಕ್ರೆಡಿಟಲ್ಲಿ ಬರುತ್ತೆ. ನರೇಶನ್ ಬೀಯಿಂಗ್ ಗೂಡ್ಸ್ ವಿತ್ ಡ್ರೀವ್ ಫಾರ್ ಪರ್ಸನಲ್ ಯೂಸ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸ್ಯಾಲರಿ ಪೇಯ್ಡ್ ರುಪೀಸ್ 5,000. ಇದೇನು ಕಾಂಪ್ಲಿಕೇಟ್ ಟ್ರಾನ್ಸಾಕ್ಷನ್ ಅಲ್ಲ, ಬಟ್ ಇರಲಿ ಅಂತ ಹಾಕಿದ್ದೀನಿ. ಸ್ಯಾಲರಿ ಪೇಯ್ಡ್ ಅಂದರೆ ಯಾವೆರಡು ಅಕೌಂಟ್ ಬರುತ್ತೆ ಇಲ್ಲಿ? ಕ್ಯಾಶ್ ಅಕೌಂಟ್ ಮತ್ತು ಸ್ಯಾಲರಿ ಅಕೌಂಟ್. ಸ್ಯಾಲರಿ ಮತ್ತು ಕ್ಯಾಶ್ ಇದೆ ಐಡೆಂಟಿಫೈ ಮಾಡಿದ್ರೆ. ಇವಾಗ ಇದನ್ನು ಕ್ಲಾಸಿಫೈ ಮಾಡಿದ್ರೆ ಯಾವ ಅಕೌಂಟಲ್ಲಿ ಬರುತ್ತೆ? ಸ್ಯಾಲರಿ ಬಂದು ಎಕ್ಸ್ಪೆನ್ಸ್ ಆಗುತ್ತೆ, ಕ್ಯಾಶ್ ಬಂದು ಅಸೆಟ್ ಆಗುತ್ತೆ. ಸೊ ನಾವು ಸ್ಯಾಲರಿ, ಒಬ್ಬ ಪರ್ಸನ್ ನಮ್ಮ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡಿದ್ದಾನೆ ಅಂದರೆ ಸ್ಯಾಲ್ರಿ ಪೇ ಮಾಡಿದ್ರೆ ಎಕ್ಸ್ಪೆನ್ಸ್ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ಬರಿತೀವಿ ನಾವು? ಡೆಬಿಟಲ್ಲಲ್ವಾ. ಸ್ಯಾಲರಿ ಅಕೌಂಟ್ ಡೆಬಿಟ್ 5,000 ರುಪೀಸ್. ಸೊ ಏನು ಕೊಟ್ವಿ? ಕ್ಯಾಶ್ ಅಲ್ವಾ. ಕ್ಯಾಶ್ ಏನು? ಅಸೆಟ್ ಡಿಕ್ರೀಸ್ ಆಯಿತು. ಸೊ ಅಸೆಟ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಟು ಕ್ಯಾಶ್ ಅಕೌಂಟ್ 5,000. ನರೇಶನ್ ಬೀಯಿಂಗ್ ಸ್ಯಾಲರಿ ಪೇಯ್ಡ್ ಇನ್ ಕ್ಯಾಶ್.
ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕಮಿಷನ್ ರಿಸೀವ್ಡ್ ರುಪೀಸ್ 1000. ಸೊ ಇಲ್ಲಿ ಯಾವ ಎರಡು ಅಕೌಂಟ್ ಇದೆ? ಕಮಿಷನ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್, ಎರಡು ಅಕೌಂಟ್ ಇನ್ವಾಲ್ವ್ ಆಗುತ್ತೆ. ಸೊ ಇವಾಗ ಕಮಿಷನ್ ನಾನು ರಿಸೀವ್ ಮಾಡ್ತಿದ್ದೀನಿ ಅಂದರೆ ಅದು ಏನು ಅಕೌಂಟ್ ಆಗುತ್ತೆ? ನಮಗೆ ಇನ್ಕಮ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಯಾವುದಾಗುತ್ತೆ? ಅಸೆಟ್. ಸೊ ಕ್ಲಾಸಿಫೈ ಮಾಡಿದ್ರೆ ಕಮಿಷನ್ ಇನ್ಕಮ್ ಆಗುತ್ತೆ, ಕ್ಯಾಶ್ ನಮಗೆ ಅಸೆಟ್ ಆಗುತ್ತೆ. ಸೊ ಕಮಿಷನ್ ನಾವು ರಿಸೀವ್ ಮಾಡಿದಾಗ ಏನಾಯಿತು? ಇನ್ಕಮ್ ಇನ್ಕ್ರೀಸ್ ಆಯಿತು. ಸೊ ಇನ್ಕಮ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಕ್ಯಾಶ್ ಅಸೆಟ್, ನಾವು ಕ್ಯಾಶ್ ರಿಸೀವ್ ಮಾಡಿದಾಗ ಏನಾಗುತ್ತೆ? ಕ್ಯಾಶ್ ಇನ್ಕ್ರೀಸ್ ಆಗಿದೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ? ಡೆಬಿಟ್ ಸೈಡ್ ತೋರಿಸ್ತೀವಿ. ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಬಿಟ್ 1000 ಟು ಕಮಿಷನ್ ರಿಸೀವ್ಡ್ ಅಕೌಂಟ್ 1000 rupees. ನರೇಶನ್ ಬೀಯಿಂಗ್ ಕಮಿಷನ್ ರಿಸೀವ್ಡ್ ಇನ್ ಕ್ಯಾಶ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರುಪೀಸ್ 800. ನಾನು ಏನಕ್ಕೆ ಇಲ್ಲಿ ಸ್ಯಾಲರಿ ಪೇಯ್ಡನ್ನು ಮುಂಚೆ ತೋರಿಸ್ದೆ ಅಂತ ಅಂದರೆ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ತೋರಿಸ್ದೆ. ಸ್ಯಾಲರಿ ಪೇ ಮಾಡಿದ್ರೆ ಎರಡು ಅಕೌಂಟ್ ಯಾವ್ದು ಬರುತ್ತೆ? ಒಂದು ಸ್ಯಾಲರಿ ಅಕೌಂಟ್ ಬರುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರುಪೀಸ್ 800. ಎಂಪ್ಲಾಯಿ ವರ್ಕ್ ಮಾಡಿದ್ದಾರೆ ಬಿಸ್ನೆಸ್ಸಲ್ಲಿ, ಅವ್ರಿಗೆ ನಾವಿನ್ನು ಅಮೌಂಟನ್ನು ಪೇ ಮಾಡಿಲ್ಲ ಅಂದರೆ ಇದು ಡ್ಯೂ ಆಗಿದೆ. ಇನ್ ಫ್ಯೂಚರಲ್ಲಿ ನಾವು ಅಮೌಂಟನ್ನು ಪೇ ಮಾಡಬೇಕಲ್ವಾ? ಸೊ ಒಂದು ಅಕೌಂಟ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಅಕೌಂಟ್ ಆಗುತ್ತೆ, ಅದು ಸ್ಯಾಲರಿ ಅಕೌಂಟ್. ಸೊ ಒಂದು ಸ್ಯಾಲರಿ ಅಕೌಂಟ್ ಆಗುತ್ತೆ, ಇನ್ನೊಂದು ಆ ಸ್ಯಾಲರಿನ ಪೇ ಮಾಡಿದ್ದೀವ ನಾವು? ಮಾಡಿಲ್ಲ ಅಲ್ವಾ? ಸೊ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಇವಾಗ ಕ್ಲಾಸಿಫೈ ಮಾಡಿದ್ರೆ ಸ್ಯಾಲರಿ ಬಂದು ಎಕ್ಸ್ಪೆನ್ಸ್ ಆಗುತ್ತೆ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಬಂದು ಲಯಬಿಲಿಟಿ ಆಗುತ್ತೆ. ಸೊ ರೂಲ್ ಅಪ್ಲೈ ಮಾಡೋಣ. ಎಕ್ಸ್ಪೆನ್ಸ್ ರೂಲ್ ಏನು ಹೇಳುತ್ತೆ? ಇನ್ಕ್ರೀಸ್ ಆದರೆ ಡೆಬಿಟ್. ಸೊ ಪರ್ಸನ್ ವರ್ಕ್ ಮಾಡಿದ್ದಾನೆ, ಎಕ್ಸ್ಪೆನ್ಸ್ ಇನ್ಕರ್ ಆಗಿದೆ ಅಲ್ವಾ? ಸೊ ನನ್ನ ಎಕ್ಸ್ಪೆನ್ಸ್ ಏನಾಯಿತು? ಇನ್ಕ್ರೀಸ್ ಆಗಿದೆ. ಸೊ ರೂಲ್ ಪ್ರಕಾರ ಡೆಬಿಟಲ್ಲಿ ಬರುತ್ತೆ. ಸ್ಯಾಲರಿ ಅಕೌಂಟ್ ಡೆಬಿಟ್ 800 ರೂಪಾಯಿ. ನಾನು ಅಮೌಂಟ್ ಪೇ ಮಾಡಿದ್ದೀನಾ? ಮಾಡಿಲ್ಲ ಅಲ್ವಾ? ಸೊ ನನ್ನ ಲಯಬಿಲಿಟಿ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಕಡೆ ಬರುತ್ತೆ? ಕ್ರೆಡಿಟಲ್ಲಿ ಬರುತ್ತೆ. ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ 800. ನರೇಶನ್ ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ರುಪೀಸ್ 50,000. ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಅಂದರೆ ಏನಿಲ್ಲ, ಇವಾಗ ಬಿಸ್ನೆಸ್ಸಲ್ಲಿ ಇನ್ ಬಿಟ್ವೀನ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಫಂಡಿಂದ ಯಾರು ಕೊಡ್ತಾರೆ? ಓನರೇ ಕೊಡ್ತಾರಲ್ವಾ? ಸೊ ಮತ್ತೆ ಕ್ಯಾಪಿಟಲ್ ಬ್ರಾಟ್ ಇನ್ ಆಗಿದೆ. ಸೊ ಯಾವ ಅಕೌಂಟ್ ಬರುತ್ತೆ? ಓನರ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೊದಲನೇ ಅಕೌಂಟ್ ಕ್ಯಾಶ್ ಅಕೌಂಟ್ ಆಗುತ್ತೆ, ಇನ್ನೊಂದು ಅಕೌಂಟು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗುತ್ತೆ? ಕ್ಯಾಶ್ ಮತ್ತು ಕ್ಯಾಪಿಟಲ್. ಸೊ ಇಲ್ಲಿ ಇವಾಗ ಅಡಿಷ್ನಲ್ ಕ್ಯಾಪಿಟಲ್ ಅಂತನಾದರೂ ನೀವು ಬರಿಬೋದು, ಅಥವಾ ಜಸ್ಟ್ ಕ್ಯಾಪಿಟಲ್ ಅಕೌಂಟ್ ಅಂದರೂ ಬರಿಬೋದು. ಸೊ ಐಡೆಂಟಿಫೈ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಮತ್ತು ಅಡಿಷ್ನಲ್ ಕ್ಯಾಪಿಟಲ್ ಅಕೌಂಟ್ ಇದೆ. ಅದನ್ನು ಕ್ಲಾಸಿಫೈ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಬಂದು ನಿಮಗೆ ಅಸೆಟ್ ಅಕೌಂಟ್ ಆಗುತ್ತೆ, ಅಡಿಷ್ನಲ್ ಕ್ಯಾಪಿಟಲ್ ಬಂದು ನಿಮಗೆ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ರೂಲ್ ಅಪ್ಲೈ ಮಾಡಿ. ಫಸ್ಟ್ ಟ್ರಾನ್ಸಾಕ್ಷನ್ ಇದು ಸೇಮೇ ಅಲ್ವಾ? ಸೊ ಇಲ್ಲೇನಾಗುತ್ತೆ? ಕ್ಯಾಶ್ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ, ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡು. ಕ್ಯಾಪಿಟಲ್ ಏನಾಗುತ್ತೆ? ಅದು ಸಹ ಇನ್ಕ್ರೀಸ್ ಆಗುತ್ತಲ್ವಾ? ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಅದು ಕ್ರೆಡಿಟಲ್ಲಿ ಬರಬೇಕು. ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಬಿಟ್ 50,000 ಟು ಕ್ಯಾಪಿಟಲ್ ಅಕೌಂಟ್ 50,000. Narration being fresh capital introduced into the business. One last transaction, goods distributed as free sample rupees 800. ಸೊ ಇಲ್ಲೇನಾಗಿದೆ? ಗೂಡ್ಸ್ನ ನಾವು ಫ್ರೀ ಸ್ಯಾಂಪಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಯಾವ ಪರ್ಪಸ್ಸಿಂದ ನಾವು ಗೂಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ನಮ್ಮ ಪ್ರಾಡಕ್ಟ್ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಬರಲಿ ಅಂತಲ್ವಾ? ಅಂದರೆ ಏನಿದು? ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಸೊ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗುತ್ತೆ? ಮುಂಚೆನೇ ಹೇಳಿದ್ದೀನಿ ನಾನು ನಿಮಗೆ, ಯಾವಾಗ ಗೂಡ್ಸ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ ಆಗ ನಾವೇನು ಅಕೌಂಟ್ ತೊಗೋಬೇಕಾಗುತ್ತೆ? ಪರ್ಚೇಸ್ ಅಕೌಂಟ್ ತೊಗೋಬೇಕಾಗುತ್ತೆ. ಸೊ ಮೊದಲನೇ ಅಕೌಂಟು ಪರ್ಚೇಸ್ ಆಗುತ್ತೆ ಗೂಡ್ಸ್ ಇನ್ವಾಲ್ವ್ ಆದಾಗ. ಇನ್ನೊಂದು ಅಕೌಂಟ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಸೊ ಐಡೆಂಟಿಫೈ ಆಗೋದು ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಒಂದು, ಪರ್ಚೇಸ್ ಅಕೌಂಟ್ ಇನ್ನೊಂದು. ಅದನ್ನು ಕ್ಲಾಸಿಫೈ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು? ಅದು ಎಕ್ಸ್ಪೆನ್ಸ್. ಪರ್ಚೇಸ್ ಏನು? ಅದು ಸಹ ನಮಗೆ ಎಕ್ಸ್ಪೆನ್ಸ್. ಸೊ ನೀವು ರೂಲ್ ಅಪ್ಲೈ ಮಾಡಿದ್ರೆ ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ತೋರಿಸ್ಬೇಕಲ್ವಾ? ಸೊ ಯಾವ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ? ಎಕ್ಸ್ಪೆನ್ಸ್. ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ. ನೀವು ಗೂಡ್ಸ್ನ ಯೂಸ್ ಮಾಡ್ಕೊಂಡಿದ್ರಿಂದ ಏನಾಗುತ್ತೆ? ನಮ್ಮ ಪರ್ಚೇಸ್ ಅಕೌಂಟ್ ಆಸ್ ಎನ್ ಎಕ್ಸ್ಪೆನ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿ ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಬಿಟ್ 800 ಟು ಪರ್ಚೇಸ್ ಅಕೌಂಟ್ 800. ನರೇಷನ್ ಬೀಯಿಂಗ್ ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಫ್ರೀ ಸ್ಯಾಂಪಲ್ಸ್ ಫಾರ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್. ಇದಿಷ್ಟು ಟ್ರಾನ್ಸಾಕ್ಷನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಟ್ರಾನ್ಸಾಕ್ಷನ್ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದನ್ನೆಲ್ಲ ಸೇರಿಸಿ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಲೆಡ್ಜರ್ ಅಕೌಂಟ್ ಜೊತೆಗೆ ಸಿಗೋಣ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.